ಹಾಯ್, ಎಲ್ರಿಗೂ ಕೂಡ ನಮಸ್ಕಾರ. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಜಸ್ಟ್ ಈ ಟ್ರಾವೆಲ್ ಬಿಸ್ನೆಸ್ ಮಾಡ್ತಕ್ಕಂಥವರಿಗೆ ಎಲ್ಲ ಐಡಿಯಾನೇ ಇದ್ದೇ ಇರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಕ್ಯಾಶುವಲಾಗಿ ಹಾಗೆ ಒಂದು ವಿಡಿಯೋ ಮಾಡಾಕ್ತಾ ಇದ್ದೀನಿ. ಈ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ನೆಲ್ಲ ಮಾಡುವಂಥವರು ಸೊ ಯಾವಾಗ ಏನು ಪ್ರಾಬ್ಲಮ್ಗಳು ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದಕ್ಕೆ ಅಂತ ಹೇಳ್ಕೊಂಡೆ ಅವರು ಎಲ್ಲದಕ್ಕೂ ಕೂಡ ರೆಡಿ ಇರಲೇಬೇಕು. ಒಂದು ಕಾರ್ ಮೊನ್ನೆ ಜಸ್ಟ್ ಏನಾಗ್ಬಿಡ್ತು, ಆನ್ ದಿ ವೇ ಹೋಗ್ತಾ ಇರುವಂಥ ಟೈಮ್ ಒಳಗಡೆ ಕಾರ್ ಏನಕ್ಕೋ ಆಫ್ ಆಗ್ಬಿಡ್ತು. ಸೊ ಅದಾದಮೇಲೆ ಅದು ಬೆಂಗಳೂರು ಸಿಟಿ ಒಳಗಡೆ ಆಫ್ ಆದರೆ ನಿಮ್ಗೆ ಗೊತ್ತೇ ಇರತ್ತೆ ಯಾವ ಲೆವೆಲ್ಲಿಗೆ ಟ್ರಾಫಿಕ್ ಇರುತ್ತೆ, ಅವ್ರ ಹತ್ರ ಏನೇನು ಹೇಳ್ಸ್ಕೊಬೇಕಾಗತ್ತೆ ಅಂತಲ್ಲ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಟೋಯಿಂಗ್ ಮೂಲಕ ಕಾರನ್ನು ಗ್ಯಾರೇಜಿಗೆ ತೊಗೊಬಂದ್ವಿ. ಎಲ್ಲ ಚೆಕ್ ಮಾಡಿ ಆದಮೇಲೆ ಗೊತ್ತಾಗಿದ್ದೇನಪ್ಪ ಅಂತಂದರೆ ಫ್ಯೂಯಲ್ ಪಂಪ್ ಹೋಗಿದೆ ಅಂತ. ಸೊ ಈ ವಿಡಿಯೋದಲ್ಲಿ ಆ ಫ್ಯೂಯಲ್ ಪಂಪ್ನ ಹೇಗೆ ಚೇಂಜ್ ಮಾಡ್ತಾರೆ, ಅದು ಇರೋದು ಎಷ್ಟು ಅಂತ ಹೇಳ್ಕೊಂಡು ಫಸ್ಟ್ ನೀವು ಹೇಳ್ಕೊಂಡು ನೋಡಬೇಕು. ಒಂದು ಪ್ಲಾಸ್ಟಿಕ್ ತಂಬಿಗೆ ಇರಲ್ವ, ಸೊ ಆ ತಂಬಿಗೆನೇ ಅಂತ ಅನ್ಬೋದು. ಅದರೊಳಗಡೆ ಒಂದು 4 ಸ್ಪ್ರಿಂಗ್ ಟೈಪ್ ಇಟ್ಟಿರ್ತಾರೆ ಅಂತ ಹೇಳ್ಬೋದು ನಾವು ನಾರ್ಮಲಾಗಿ ಹೇಳ್ಬೇಕು ಅಂತಂದರೆ. ಸೊ ಅದಕ್ಕೆ ಅದೇನೋ ಹೇಳ್ತಾರಲ್ಲ, ವಸ್ತು ಚಿಕ್ಕದಾದರೂ ಪ್ರೈಸ್ ದೊಡ್ಡದು, ಇರೋದೇ ಇಷ್ಟು, ಅದಕ್ಕೆಲ್ಲ ಟೋಟಲ್ಲಾಗಿ ಅವ್ರು ತೆಗೆದು ಅದನ್ನೆಲ್ಲ ಬೇರೆ ಹೊಸ್ತು ಹಾಕೋದ್ರೊಳಗಡೆ ಹೆಚ್ಚು ಕಮ್ಮಿ ಒಂದು 8,000 to 10,000 ರೂಪಾಯಿ ಅಲ್ಲೇ ಹೋಗ್ಬಿಡತ್ತೆ. ಸೊ ಅದನ್ನೇ ಈ ಒಂದು ವಿಡಿಯೋದೊಳಗಡೆ ಶೋ ಮಾಡ್ತಾ ಇರುವಂಥದ್ದು. ಇವಾಗ ಹೇಗೆ ತೆಗಿತಾರೆ ಅದನ್ನೆಲ್ಲವನ್ನು ಕೂಡ. ಸೊ ಆ ಪೆಟ್ರೋಲ್ ಪಂಪ್ ಹೇಗಿರತ್ತೆ ಅಂತ ನೋಡಿ. ನೀವು ಇವಾಗ ಏನು ನೋಡ್ತಾ ಇದ್ರು, ಇದೆ ಆ್ಯಕ್ಚುಲಿ ಮೇನ್ ಪೆಟ್ರೋಲ್ ಟ್ಯಾಂಕ್. ಸೊ ಆ ಕ್ಯಾಪು ಎಷ್ಟು ಟೈಟ್ ಇರತ್ತೆ ಅಂತಂದ್ರೆ ಅದನ್ನು ತೆಗಿಯೋದ್ರೊಳಗಡೆ ಮೆಕ್ಯಾನಿಕ್ಗಳು ಹರಸಾಹಸ ಪಟ್ಬಿಡ್ತಾರೆ. ಯಾಕಂದರೆ ಕೆಲವೊಂದಷ್ಟು ಈಸಿಯಾಗಿ ಬರಲ್ಲ. ಸೊ ಇವ್ರು ಅದನ್ನು ತೆಗಿಲಿಕ್ಕೆ ಏನೇನೆಲ್ಲ ಸ್ಟ್ರಾಟಜೀಸ್ನ ಯೂಸ್ ಮಾಡ್ತಾರೆ ಅಂತೇಳಿ ನೀವೇ ಅಲ್ಲಿ ನೋಡ್ಬೋದು. ரிங்கு போட்டு தெரியும் ஸ்பீட் ரிங்கு போட்டு செய்யும் சொல்லிட்டு ಯಾಕಂದ್ರೆ ನೀವೇ ಹೇಳ್ಬೇಕು ಎಲೆಕ್ಟ್ರಿಷನ್. ಯಾರು ಎಲೆಕ್ಟ್ರಿಷನ್? ನೀವೇ. ಇನ್ನೋಡೆ ನೋಡೋಣ.
ಟೆಕ್ನಿಕ್ ಬೇಕು. ನಾವು ಕೈಯಲ್ಲಿ ತರ್ಸ್ಕೊಂಡು ಹೋಗೋದು. ಪೆಟ್ರೋಲ್ ಚೆನ್ನಾಗಿಲ್ಲ ಹ್ಞೂ ಪೆಟ್ರೋಲ್ ಚೆನ್ನಾಗಿಲ್ಲ. ಗ್ಯಾಸ್ ಮೇಲೆ ಇಲ್ಲಿ ಬನ್ನಿ. ಹಾಂ ಅದು ಅಲ್ಲಿ ಹಂಗೆ ಕಾಣಿಸ್ತಾ ಇದೆ ರಿಫ್ಲೆಕ್ಷನ್. ಆ ವೈಟ್ ಕಲರ್ ನೀವೇನು ನೋಡ್ತಾ ಇದ್ರು ಆ್ಯಕ್ಚುಲಿ ಅದೇ ಪೆಟ್ರೋಲ್ ಫ್ಯೂಯಲ್ ಪಂಪು. ಸೊ ಅದಕ್ಕೆ ಏನಿಲ್ಲ ಅಂತಂದ್ರೆ ಅದ್ರ ಪ್ರೈಸ್ 6500 to 7000 ವರೆಗೂ ಆಗುತ್ತೆ. ಮತ್ತೆ ಓಕೆ ಎತ್ಕೊಂಡು ಓಕೆ, ಆ ಕಂಡೀಷನ್ ಏನು ಮಾಡ್ತೀರಾ? ಬಿಚ್ಚಿಬಿಟ್ಟೆ ನಾನು ಫ್ಯೂಸ್ ಕೊಟ್ಟಿರಲಿಲ್ಲ ಹರಿಯಾಣ ಸಪ್ರೇಟು. ಹೋಗಿ. ಇವಾಗ ನೀವು ಹೇಳ್ಬಿಟ್ರೆ ಹೇಳಿ ಕೊಟ್ಟಿಲ್ಲ, ಒಂದು ಫ್ಯೂಸ್ ಕೊಟ್ಟು ಗಣೇಶನ್ ಕೊಡೋ ಅಂತ. ಅದು ಕೊಟ್ಟಿದ್ದು ಅವ್ರು ಯಾವುದು ಕೊಟ್ಟು ಇವಾಗಿಲ್ಲ ನೋಡ್ರಿ ಅದು. ತೆಗೆದ್ಬಿಟ್ಟ. ಹಾಂ, ತೆಗೆದ್ಬಿಟ್ಟೆ. ಮತ್ತೆ ಒಂದು ಕೆಲಸ ಮಾಡೋ, ಎತ್ಕೊಂಡೋಗಿ ಇವಾಗ ವೈರಲ್ಲಿ ಕೊಟ್ಟಿದ್ದ ನೋಡೋ, ಆ ವೈರಿಂದ ಬ್ಯಾಟ್ರಿಂದ ಕೊಟ್ಬಿಟ್ಟು ಕೆಲಸನೇ ಮುಗಿತಲ್ಲ. ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು 50 ಸತಿ ಬರ್ತಾ ಇದ್ದೀರಾ, ಹೋಗ್ತಾ ಇದ್ದೀರಾ? ಈ ಇದು ಇರ್ತದಲ್ಲ ಪ್ಲಾಸ್ಟಿಕ್ ಇದ್ರ ಥರ ಐತೆ. ಏನ್ ಮಾಡ್ತೀವಿ ತಲೆ? ಹಾಳಾಗಿರೋ ಓಲ್ಡ್ ಫ್ಯೂಯಲ್ ಪಂಪ್ ಇದು. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ಲಾಸ್ಟಿಗೆ ಏನು ಮಾಡ್ತಾರೆ ಅಂತಂದ್ರೆ ಮಷಿನ್ ಮುಖಾಂತರ, ಅಂದರೆ ಅದೊಂದು ಡಿವೈಸ್ ಇರುತ್ತೆ, ಅದನ್ನು ಅವರು ಅದಕ್ಕೆ ಕಾರ್ ಒಳಗಡೆ ಅಡಾಪ್ಟ್ ಮಾಡಿದಾಗ ಆ ಒಂದು ಟ್ಯಾಬ್ ಒಳಗಡೆ ಎಲ್ಲ ಶೋ ಆಗುತ್ತೆ. ಮೊದಲಿನ ಥರ ಎಲ್ಲ ಪಾರ್ಟ್ಸ್ ಬಿಚ್ಚಬೇಕು ಅನ್ನೋದೇನಿಲ್ಲ. ಸೊ ಅದಲ್ಲಿ ಏನು ಸ್ಟೇರಿಂಗ್ ಕೆಳಗಡೆ ಒಂದು ಲೈಟ್ ಬರ್ತಾ ಇದೆಯಲ್ಲ, ಆ ಒಂದು ಇದನ್ನು ಕಾರಿಗೆ ಕನೆಕ್ಟ್ ಮಾಡಿದ್ರೆ ಅದೇ ಈ ಒಂದು ಟ್ಯಾಬ್ ಒಳಗಡೆ ಕಾರ್ ಒಳಗಡೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಶೋ ಆಗಿಬಿಡುತ್ತೆ. ಸೊ ಆ ಟೆಕ್ನಾಲಜಿ ಅಲ್ಟಿಮೇಟ್ ಹೇಳಬೇಕು.